ಹೀಗೆ ಅಲಂಕಾರಗೊಂಡ ನೂತನ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ಪೂಜೆ ಸಲ್ಲಿಸಿ ಕಟ್ಟಡ ಉದ್ಘಾಟಿಸುತ್ತಿರುವ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ. ಈ ಕಾರ್ಯಕ್ರಮ ನಡೆದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ನೂತನ ಕಟ್ಟಡವನ್ನು ಆದಿಚುಂಚನಗಿರಿ ಶ್ರೀ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು. ವೇದ ಮಂತ್ರಗಳ ನಡುವೆ ನಡೆದ ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಸಚಿವ ಎಂಸಿ ಸುಧಾಕರ್ ಸಂಕೀರ್ಣದ ಅಭಿವೃದ್ಧಿ ಕಾರ್ಯಗಳನ್ನು ಶ್ಲಾಘಿಸಿದರು. ಈ ರೀತಿಯ ವಾಣಿಜ್ಯ ಸಂಕೀರ್ಣಗಳು ನಗರದ ವ್ಯಾಪಾರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಿದ್ದು ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯ ಒದಗಿಸಲಿದೆ ಎಂದು ಅಭಿಪ್ರಾಯಪಟ್ಟರು. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಬಹಳ ಕಾಲದಿಂದ ಈ ಕಾರ್ಯಕ್ರಮ ಲೋಕಾರ್ಪಣೆ ಆಗಲಿಕ್ಕೋಸ್ಕರ ಕಾಯ್ತಾ ಇದ್ದು, ನಾವು ಕುಳಿತಿರ್ತಕ್ಕಂಥ ಈ ಜಾಗದಲ್ಲಿ ಎದ್ದಿರ್ತಕ್ಕಂಥ ಕೆಂಪೇಗೌಡರ ಹೆಸರಿನ ವಾಣಿಜ್ಯ ಮಳಿಗೆ ಇಲ್ಲಿ ಪ್ರಾರಂಭ ಆಗೋದಕ್ಕೂ ಮುಂಚೆ ಒಂದು ವಿದ್ಯಾಸಂಸ್ಥೆ ಜ್ಞಾನವನ್ನು ಕೊಡ್ತಾ ಇದ್ದದ್ದು ನಿಮಗೆ ಗೊತ್ತಿದೆ. ಮುಖ್ಯವಾಗಿ ಈ 1 ಎಕರೆ 8 ಗುಂಟೆಯನ್ನು ಇರಬೇಕಲ್ಲ, ಇದು ಈ ಜಾಗವನ್ನ ಸುಮಾರು 78-80 ವರ್ಷಗಳ ಹಿಂದೆಯೇ ನಮ್ಮ ನಾರಾಯಣ ರೆಡ್ಡಿ ಅವರು ಅಂತ ಕಾಣಿಸುತ್ತೆ, ಅವರು ಕೊಟ್ಟಂತಹದನ್ನು ಉಳಿಸಿ ಬೆಳೆಸಿದವರು ನಮ್ಮ ರಾಮಯ್ಯ ಹೇಳ್ತಾ ಇದ್ರು. ಕೆ.ವಿ. ಪಿಳ್ಳಪ್ಪನವರಿಗೆ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಎಷ್ಟು ಮುಖ್ಯವೋ, ಅವರ ಗರಡಿಯಲ್ಲಿ ಬೆಳೆದಂಥ ಶಿಷ್ಯವರೆಗೂ ಕೂಡ ಅಷ್ಟೇ ದೊಡ್ಡದಾಗಿರ್ತಕ್ಕಂಥದ್ದು. ಎನ್ ರಮೇಶ್ ಇರ್ಬೋದು, ಕೆ.ವಿ. ನಾಗರಾಜ್ ಇರ್ಬೋದು, ನಮ್ಮ ಎನ್ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಇಲ್ಲಿರ್ತಕ್ಕಂಥ ಬಹುಮಂದಿ, ಆಮೇಲೆ ಜಿ.ಆರ್. ನಾರಾಯಣ ಸ್ವಾಮಿಯವರು, ನಮ್ಮ ಅಶ್ವಥ್, ಇವರೆಲ್ಲರೂ ಕೂಡ ಇಂತಹ ಒಂದು ಸ್ಥಿತಿಯಲ್ಲಿ ಬೆಳೆಸಿ ಹೋಗಿರ್ತಕ್ಕಂಥ ಮಹನೀಯರನ್ನ ಈ ಹೊತ್ತಿನಲ್ಲಿ ನಾವು ನೆನಪು ಮಾಡಿಕೊಂಡು ಅವರು ಮಾಡಿರ್ತಕ್ಕಂಥ ಸೇವೆಗೆ ಅವರಿರುವ ಕಡೆಯಲ್ಲಿ ಅವರೆಲ್ಲ ಆತ್ಮಕ್ಕೆ ಚಿರ ಶಾಂತಿಯನ್ನು ಮತ್ತೊಮ್ಮೆ ನಾವು ಕೋರಿ. ಇನ್ನು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಸಚಿವ ಎಂಸಿ ಸುಧಾಕರ್ ಮತ್ತು ಸಂಸದ ಕೆ ಸುಧಾಕರ್ ಕಾರ್ಯಕ್ರಮದ ಗಮನ ಸೆಳೆದರು. ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳಿಗೆ ಸಾಥ್ ನೀಡಿ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಶ್ರೀ ಕೆಂಪೇಗೌಡರ ವಾಣಿಜ್ಯ ಸಂಕೀರ್ಣ ಅದ್ಭುತವಾಗಿ ಬಂದಿದೆ. ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರುವಂಥದ್ದು ಬಹಳ ಸಂತೋಷ. ಅದಕ್ಕಿಂತ ಹೆಚ್ಚು ಸಂತೋಷ, ಈ ಒಂದು ಕಟ್ಟಡ ಇವತ್ತು ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವ, ನಮಗೆ ಯಾವಾಗಲೂ ಕೂಡ ಸದಾ ಸನ್ಮಾರ್ಗವನ್ನ ತೋರಿಸ್ತಾ ಇರ್ತಕ್ಕಂಥ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿರವರ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಆಗಿರುವಂಥದ್ದು ನಿಜವಾಗಿಯೂ ಕೂಡ ನಮಗೆಲ್ಲ ಕೂಡ ಒಂದು ಸಂತೋಷ, ಮಹಾ ಸಂತೋಷ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ರಾಜ್ಯ ಒಕ್ಕಲಿಗ ಸಂಘ ಕೂಡ ಏನಾದರೂ ಕಲಿಯೋದಿದ್ರೆ, ಚಿಕ್ಕಬಳ್ಳಾಪುರ ಒಕ್ಕಲಿಗ ಸಂಘದಲ್ಲಿ ಕಲಿಯೋದಿದೆ. ಅದೇನು ಅಂತಂದ್ರೆ, ಕೈಯನ್ನ ಶುದ್ಧವಾಗಿ ಇಟ್ಕೊಂಡು ಆಡಳಿತವನ್ನ ಕೊಟ್ಟಿದ್ದಾರೆ, ಪ್ರಾಮಾಣಿಕತೆಯಿಂದ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ, ನಾನು ಹೆಸರಿಟ್ಟು ಹೇಳಿ ಹೋಗಲ್ಲ, ಯಾರು ಕೂಡ ಇದರಲ್ಲಿ ಇವತ್ತು ಅಪಪ್ರಚಾರಕ್ಕೆ ಒಳಗಾಗಿಲ್ಲ, ಅವತ್ತ ಅವಿನೀತಿಗೆ ಒಳಗಾಗಿಲ್ಲ. ಅಷ್ಟು ಪಾರದರ್ಶಕತೆಯಿಂದ ಆಡಳಿತವನ್ನ ನೀಡಿದ್ದಾರೆ. ಅದಕ್ಕೆ ಇವತ್ತು ಒಳ್ಳೊಳ್ಳೆಯ ನಮ್ಮ ಕಾನೂನು ಇವತ್ತು ಕಾಲೇಜ್ ಆಗಿದೆ. ಕಾನೂನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಜನ ಹಿರಿಯರು, ಬಹುಶಃ ಸರಿಸುಮಾರು 100 ವರ್ಷಗಳು ಹತ್ರ ಆಗ್ತಾ ಇರ್ಬೋದು ಸಂಸ್ಕಾರ. ಆಗ ಅವರ ದೂರದೃಷ್ಟಿಯ ಫಲ ಇವತ್ತು ಇಲ್ಲಿ ಚಿಕ್ಕಬಳ್ಳಾಪುರದ ಹೃದಯ ಭಾಗದಲ್ಲಿ ಒಂದು ಒಕ್ಕಲಿಗರ ಸಂಘಕ್ಕೆ ನಿವೇಶನ ಸಿಗ್ತಕ್ಕಂಥದ್ದು ಮತ್ತು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಹೊಂದತಕ್ಕಂಥದ್ದಕ್ಕೆ ಬಹಳಷ್ಟು ಜನ ಹಿರಿಯರ ಒಂದು ಕೊಡುಗೆ ಇದೆ. ನಾನು ಈಗಾಗಲೇ ಮಾತಾಡಿದಂಥ ಹಿರಿಯರು ಅವರೆಲ್ಲರ ಹೆಸರುಗಳನ್ನು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ನನಗೆ ಗೊತ್ತಿರ್ತಕ್ಕಂಥ ಕೆಲವು ಹೆಸರುಗಳು ಮತ್ತೆ ಯಾರಾದ್ರೂ ಹೆಸರು ಬಿಟ್ಟು ಹೋದ್ರೆ ಸಮಿತಿಯಲ್ಲಿ ಅವ್ರ ಹೆಸರು ಹೇಳಿ ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ ಆಗಬಾರದು ಅಂತ ಹೇಳಿ ಯಾರೆಲ್ಲ ಇವತ್ತು ಆ ಒಂದು ದೂರದೃಷ್ಟಿಯ ಫಲ ಇಲ್ಲಿವರೆಗೂ ನಾವು ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ಅವರೆಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ. ಒಟ್ಟಾರೆ ಶ್ರೀ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಭಕ್ತಿ ಭಾವ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಸಮುದಾಯದ ಗಣ್ಯರಿಗೆ ವಿಶೇಷವಾಗಿ ಗೌರವಿಸಲಾಯಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.